ಕೇಂದ್ರ ಬಜೆಟ್ ಬಗ್ಗೆ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಾಗೂ ಅವಾಚ್ಯ ಪದ ಬಳಕೆ ಮಾಡಿದ್ದು ಸಮಸ್ತ ಕರ್ನಾಟಕ ರಾಜ್ಯದ ಹಡಪದ ಸಮಾಜ ಹಾಗೂ ಸವಿತಾ ಸಮಾಜದ ಬಾಂಧವರಿಗೆ ಬಹಳಷ್ಟು ನೋವಾಗಿದೆ. ಕಾರಣ ಇಂತಹ ಜವಾಬ್ದಾರಿಯುತ ರಾಜ್ಯ ಸರ್ಕಾರದ ಸಚಿವರುಗಳು ಶಾಸಕರು ಕ್ಷೌರಿಕ ಸಮಾಜದ ಜಾತಿ ನಿಂದನೆ ಪದ ಮತ್ತೆ ಮತ್ತೆ ಬಳಕೆ ಮಾಡುತ್ತಿದ್ದು ಅಕ್ಷಮ ಅಪರಾಧ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಹಡಪದ ಸಮಾಜದ ಹಾಗೂ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಸಿ ಹಡಪದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರನ್ನು ಸಚಿವ ಸ್ಥಾನದಿಂದ ಕೈಬಿಡಬೇಕು ಮತ್ತು ಆ ಪದ ಯಾರೇ ಬಳಸಿದರೆ ಅಟ್ರಾಸಿಟಿ ಕಾಯ್ದೆಯಡಿ ಕೇಸ್ ದಾಖಲಿಸಲು ಕಾನೂನು ರಚನೆ ಮಾಡಬೇಕು ಎಂದು ಆಗ್ರಹ ಮಾಡಿದರು. ನಿನ್ನೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಒಂದು ಕೇಂದ್ರ ಬಜೆಟ್ ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ನಮ್ಮ ಹಡಪದ ಸಮಾಜ, ಸವಿತಾ ಸಮಾಜದ ಮತ್ತು ಕ್ಷೌರಿಕ ಸಮಾಜದ ಒಂದು ಜಾತಿ ನಿಂದನೆ ಪದವಾದ ಕರ್ನಾಟಕ ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಾಗೂ ಅವಾಚ್ಯ ಪದವಾದ ಅರಬ್ಬಿ ಮೂಲದ ಪದವಾದ ಒಂದು ನಿಷೇಧಿಸಿದ ಪದ ಬಳಕೆ ಮಾಡಿದ್ದಾರೆ. ಆ ಒಂದು ಕೇಂದ್ರ ಬಜೆಟನ್ನು ವಿರೋಧ ವ್ಯಕ್ತಪಡಿಸುವ ಭರದಲ್ಲಿ ಅದಕ್ಕೋಸ್ಕರ ಇದು ಒಂದೇ ಬಾರಿ ಏನಾಗಿಲ್ಲ. ಬಹಳಷ್ಟು ಪ್ರಜ್ಞಾವಂತರು, ಬುದ್ಧಿಜೀವಿಗಳು, ಜವಾಬ್ದಾರಿತ ವ್ಯಕ್ತಿಗಳು, ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಸಚಿವರು, ಶಾಸಕರು, ವಿಧಾನಸಭೆ ಸದಸ್ಯರು ಆಗಲಿ ಮತ್ತು ರಾಜ್ಯಸಭಾ ಸದಸ್ಯರಾಗಲಿ ಬಹಳಷ್ಟು ಜವಾಬ್ದಾರಿತ ವ್ಯಕ್ತಿಗಳು, ಜನಪ್ರತಿನಿಧಿಗಳು ಈ ಒಂದು ಪದವನ್ನು, ನಮಗೆ ನೋವುಂಟು ಮಾಡುವ ಪದವನ್ನು ಮತ್ತು ಕೊನೆಯದಾಗಿ ಏನು ಕನಿಷ್ಠವಾಗಿ ಏನು ಉದಾಹರಣೆ ಎಕ್ಸಾಂಪಲ್ ಕೊಡ್ತಾರೆ ಆ ಒಂದು ಕೊಡುವ ಉದಾಹರಣೆಯಲ್ಲಿ ನಮ್ಮ ಜಾತಿ ನಿಂದನೆ ಪದ ಬಳಸ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಪದವನ್ನು ಕ್ಷೌರಿಕ ಸಮಾಜಕ್ಕೆ ನೋವುಂಟು ಮಾಡ್ತಕ್ಕಂಥ ಪದ, ಹಡಪ ಸಮಾಜಕ್ಕೆ ನೋವುಂಟು ಮಾಡ್ತಕ್ಕಂಥ ಪದ, ಸವಿತಾ ಸಮಾಜಕ್ಕೆ ನೋವುಂಟು ಮಾಡ್ತಕ್ಕಂಥ ಪದ ಅಂತ ನಿಷೇಧ ಮಾಡೋರು. ಎಚ್ ಆಂಜನೇಯವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದರು. ಅವಾಗ ಈ ಒಂದು ಪದ ಬಳಕೆ ಮಾಡ್ಬಿಡ್ರು ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಷೇಧ ಮಾಡಿದ್ರು. ಭಾಳಷ್ಟು ತಗೊಂಡ್ರು. ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲ ಪಾರ್ಟಿಯ ಮುಖಂಡರಾಗಲಿ, ಸಚಿವರಾಗಲಿ, ಶಾಸಕರಾಗಲಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ ಬಳಕೆ ಮಾಡೋದ್ರಿಂದ ನಮ್ಮ ಜನರಿಗೆ, ಮುಗ್ಧ ಜನರು, ಕಾಯಕ ಜೀವಿಗಳು, ಕಾಯಕವೇ ಕೈಲಾಸವೆಂದು ಆ ಸಿದ್ಧಾಂತವನ್ನು ನಂಬಿ ಈ ಒಂದು ಲೋಕದ ಎಲ್ಲ ಜಾತಿ ಇರಲಿ, ಧರ್ಮ ಇರಲಿ, ಯಾವುದೇ ರೋಗ ಇರಲಿ ಎಲ್ಲರನ್ನು ಎರಡನೇ ತಾಯಿಯಾಗಿ ಸೇವೆ ಮಾಡಿ ಕೂಡ ನಮ್ಮ ಸಮಾಜ ಯಾವುದೇ ರೀತಿ ರಾಜಕೀಯವಾಗಿಲ್ಲ, ಶೈಕ್ಷಣಿಕವಾಗಿಲ್ಲ, ಆರ್ಥಿಕವಾಗಿಲ್ಲ, ಸಾಮಾಜಿಕವಾಗಿಲ್ಲ, ನಮ್ಮ ಸಮಾಜ ಎಲಿಮರಿಯಂತೆ ಕಾಯಂತೆ ಕಾಯಕವನ್ನು ನಂಬಿ ಜೀವನ ಸಾಕ್ತಕ್ಕಂಥ ಸಮಾಜಗಳು ಈ ಕ್ಷೌರಿಕ ಸಮಾಜ. ಅದಕ್ಕೋಸ್ಕರ ಇವತ್ತ ಇಂಥ ಒಂದು ಜವಾಬ್ದಾರಿತ ವ್ಯಕ್ತಿಗಳು ಸಂತೋಷ್ ಲಾಡ್ ಅಂತವ್ರು ಕಾರ್ಮಿಕ ಸಚಿವರು ಇಂಥ ಒಂದು ವರ್ಡ್ ಹೇಳ್ಯಾರ. ಬಾರ್ಬರ್ ಅಲ್ಲವ ಅಂತ ಹಜಾ ಮಹಮ್ಮದ ಪದ ಬಹಳಷ್ಟು ಉದ್ದೇಶಪೂರ್ವಕವಾಗಿ ಅಂದಿದ್ದಾನೆ. ಅದಕ್ಕೋಸ್ಕರ ನಾ ಇವತ್ತು ಪತ್ರಿಕಾ ಜಂಟಿ ಕರೆಯಲು ಕಾರಣವೇನೆಂದರೆ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರು ಶಂಕರ್ ಕಾಳ್ನೂರವರು, ನಾನು ಮತ್ತು ಅವ್ರ ಪದಾಧಿಕಾರಿ, ನಮ್ಮ ಪದಾಧಿಕಾರಿಗಳು ಈ ಸಂತೋಷ್ ಲಾಡ್ ಅಂತ ಹುಚ್ಚ, ಅವನಿಗೆ ಮದ ಇರೋ, ದುಡ್ಡಿನ ಮದ, ಅಧಿಕಾರದ ಮದ. ಈ ಹುಚ್ಚಿಗೆ ತೊಗೊಂಡ್ರಲ್ಲ, ನೀವು ಕ್ಯಾಬಿನೆಟ್ ಕೈ ಬಿಡಬೇಕು. ಸಚಿವ ಸ್ಥಾನದಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಆತನಿಗೆ ಅವನ ಬಳಿ ಯಾವುದೇ ರೀತಿ ಸಂಸ್ಕಾರ ಇಲ್ಲ, ಯಾವುದೇ ರೀತಿ ಪರಿಜ್ಞಾನ ಇಲ್ಲ. ನಾನು ಯಾವ ಸ್ಥಾನದಾಗಿದ್ದೀನಿ, ಜನ ನಂಗೆ ನೋಡ್ತಾ ಇರ್ತಾರೆ. ಒಂದು ಸುದ್ದಿಗೋಷ್ಠಿ ಮಾಡಬೇಕಾದ್ರೆ ಭಾಳ ಜವಾಬ್ದಾರಿತ ವ್ಯಕ್ತಿ, ಜವಾಬ್ದಾರಿಯಿಂದ ಮಾತಾಡಬೇಕು. ಒಂದು ಸಮಾಜಕ್ಕೆ ನಾವು ಉಂಟು ಮಾಡ್ತಕ್ಕಂಥ ಶಬ್ದ ಬಳಸಿ, ಜಾತಿ ನಿಂದನೆ ಪದ ಬಳಸಿ ಈ ನಮ್ಮ ಸಮಾಜಕ್ಕೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋವು ಉಂಟಾಗ್ಯದ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಕೂಡ ಹಿಂದುಳಿದ ವರ್ಗದಲ್ಲಿ ಈ ಸಮಾಜ, ಕ್ಷೌರಿಕ ಸಮಾಜ, ಹಡಪ ಸಮಾಜ, ಸವಿತಾ ಸಮಾಜದವರು ಅತಿ ಹಿಂದುಳಿದ ಸಮಾಜ, ಟಚಬಲ್ ಅನ್ಟಚಬಲ್. ಒಬ್ಬರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತದಂತಾರೆ, ನಮಗೆ ನೋಡಿದ್ರೆ ಶೋಷಣೆ ಆಗ್ತದೆ. ಅಂಥ ದಲಿತರಿಗಿಂತ ಹೀನಾಯ ಬದುಕು ಸಾಗಿಸ್ತಾ ಇದ್ದೀವಿ. ಇವೆಲ್ಲ ನೋವುಗಳು ಇದ್ದರೂ ಕೂಡ ನಾವೆಲ್ಲರೂ ಸೇವೆ ಮಾಡೋದು ಬಿಟ್ಟಿಲ್ಲ. ಯಾವುದೇ ಜಾತಿಯವ ಬರಲ್ಲ ಅಂಗಡಿಗೆ, ಯಾವ ಧರ್ಮದವ ಬರಲ್ಲ ಅಂಗಡಿಗೆ, ಮತ್ತು ಯಾವುದೇ ಒಂದು
ಮೇಲವರ್ಗ ಕೇಳೋರ್ಗ ನೋಡಲಾರದೆ ಅವರಿಗೆ ಚೌರ ಮುಂಡನೆ ಮಾಡಿ ಸುಂದರವಾಗಿ ಮಾಡಿ ಒಂದು ವೇದಿಕೆಯನ್ನು ಕಲಿಸ್ಕೊಡ್ತಕ್ಕಂಥ ಒಂದು ಎರಡನೇ ತಾಯಿ ಹೃದಯವಂತ ಸಮಾಜ ಅಂದರೆ ಇದು ಚೌರಿಕೆ ಸಮಾಜ, ಹಡಪ ಸಮಾಜ, ಸವಿತಾ ಸಮಾಜ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕೂಡ ಬಡತನ ಪರಿಸ್ಥಿತಿಯಲ್ಲಿ ಬೆಳೆದು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಇಂಥ ನಾಲಾಯಕರನ್ನು, ಸಂತೋಷ್ ಲಾಡ್ ನಾಲಾಯಕ್ ಕಾರ್ಮಿಕ ಸಚಿವ ನಾಲಾಯಕನನ್ನು ಕೂಡಲೇ ಕೈ ಬಿಡಬೇಕು. ಒಂದು ವೇಳೆ ತಾವು ಮಾನ್ಯ ಮುಖ್ಯಮಂತ್ರಿಗಳೇ ಈ ಪತ್ರಿಕೆ ಪ್ರಕಟಣೆ ನಮ್ಮ ಕಲಬುರಗಿಯಿಂದ ಹೇಳ್ತಾ ಇದ್ದೀವಿ ಜಂಟಿಯಾಗಿ, ಅಂಥ ನಾಲಾಯಕ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಚೌರ ಮುಂಡನೆ ಅಂಗಡಿಗಳನ್ನು ಬಂದ್ ಮಾಡಿ, ಆ ಚೌರ ಮಾಡಿ ಉಳಿದಂಥ ಕೂದಲು ಉಳಿತಾವಲ್ಲ ಆ ಕೂದಲುಗಳನ್ನು ತೆಗೆದುಕೊಂಡು ಸಂತೋಷ್ ಲಾಡ್ ಮನೆಗೆ ಬಳ್ಳಾರಿ ಹಾಕ್ಲಕ್ಕೆ ನಾವು ರೆಡಿ ಇದ್ದೀವಿ. ಈ ಪತ್ರಿಕಾ ಪ್ರಕಟಣೆ ಮೂಲಕ ಹೇಳ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನೀವು ಈ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್, ಅವಲ್ಲಿ ಏನು ಲಾಡ್ ಅಂತ ತಿಳ್ಕೊಂಡನವ, ಆ ಲಾಡ್ ಅಲ್ಲವ, ಅವ ಸಂಸ್ಕಾರದಿಂದ ನಾಲಾಯಕನ. ಅಸಲಾಗಿ ಬಸವಣ್ಣನ ವಚನ ಬರ್ತದ, ಒಂದು ಹೇಳ್ತೀನಿ ರೀ. ಬಸವಣ್ಣನ ವಚನ ಮುಖಾಂತರ, ತನಗಾದ ಆಗೇನು ತನಗಾದ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನೆಯೊಳಗಿನ ಕಿಚ್ಚು ಮನೆಯ ಸುಡದಲ್ಲಿದೆ, ನೆರೆಮನೆಯ ಸುಡದಲ್ಲ ನಮ್ಮ ಕೂಡಲ ಸಂಗಮ ದೇವಂತ. ಅಂದರೆ ತನ್ನ ಅಹಂಕಾರ, ತನ್ನ ಅಧಿಕಾರ, ಮುಖ್ಯಮಂತ್ರಿಗಳು ಕೂಡಲೇ ಅವನ ಸಚಿವ ಸ್ಥಾನದಿಂದ ಕೈ ಬಿಡಬೇಕು. ಬಿಡಲಿಲ್ಲಪ್ಪ ಅಂದ್ರೆ ಚೌರದ ಅಂಗಡಿಗಳು ಬಂದ್ ಮಾಡಿ ಬರ್ತಕ್ಕಂಥ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಕೂದಲುಗಳನ್ನು ತಂದು ಆ ಸಂತೋಷ್ ಲಾಡ್ ಮನೆಯಲ್ಲಿ ಆಲಿಲ್ಲಪ್ಪ ಅಂದರೆ ನಾವು ಬೆಂಗಳೂರು ಚಲೋ ಅಂತ ಹಮ್ಮಿಕೊಂಡು ವಿಧಾನಸೌಧದ ಒಳಗಡೆ ಕೂದಲನ್ನು ಚೆಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲಿವರೆಗೂ ನಾವು ಚೌರಿಕರ, ಹಡಪ ಸವಿತಾ ಸಮಾಜರು ಯಾವ ಸರ್ಕಾರಿ ಆಸ್ತಿ ಪಾಸ್ತಿ ಹಾಳು ಮಾಡಿಲ್ಲ, ಯಾವುದೇ ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ, ಯಾವ ಸರ್ಕಾರಿ ಆಸ್ತಿ ಪಾಸ್ತಿ ಕಲ್ಲು ಹೊಡೆದಿಲ್ಲ. ಶಾಂತಿವಾದಿಗಳು, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪರಿಪಾಲಿಸ್ತಕ್ಕಂಥ ಜನಾಂಗ ಇದ್ದೀವಿ. ಈ ಜನಾಂಗಕ್ಕೆ ಪದೇ ಪದೇಯಾಗಿ ರಾಜಕಾರಣಿಗಳಾಗಲಿ, ಜವಾಬ್ದಾರಿತ ವ್ಯಕ್ತಿಗಳಲ್ಲಿ, ಸಚಿವರಲ್ಲಿ, ಶಾಸಕರಲ್ಲಿ, ಮುಖ್ಯಮಂತ್ರಿ ಆಗಲಿ, ಸಭಾಧ್ಯಕ್ಷರಾಗಲಿ, ಯಾರೇ ಆಗಲಿ ಈ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನೋವು ತಾವು ಅರ್ತೀರಿ. ನಮ್ಮ ಸಮಾಜ ಬಗ್ಗೆ ತಮಗೆ ಗುರುತಿದೆ. ದಯವಿಟ್ಟು ಈ ಸಂತೋಷ್ ಲಾಡ್ ನಾಲಾಯಕನನ್ನು ಕೂಡಲೇ ಕೈಬಿಡಿ, ಕ್ಯಾಬಿನೆಟ್ನಿಂದ ಸಚಿವ ಸ್ಥಾನದಿಂದ ವಜಾಗೊಳಿಸಿ. ಒಂದು ವೇಳೆ ಅಲ್ಲಿಂದ ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಉಗ್ರವಾದ ಹೋರಾಟ ಏನಾರ ಅಹಿತಕರ ಘಟನೆ ಅಂದರೆ ನೇರವಾಗಿ ನಿಮ್ಮ ಸರ್ಕಾರನೇ ಕಾರಣ ಅಂತ ಇವತ್ತು ಈ ಸುದ್ದಿಗೋಷ್ಠಿ ಮುಖಾಂತರ ಹೇಳಲು ನಾನು ಇಚ್ಛೆ ಪಡ್ತೀನಿ ಮತ್ತು ಖಂಡನೆ ವ್ಯಕ್ತಪಡಿಸ್ತೀನಿ. ಆಗಿದೆ ಸರ್, ಆಗಿದೆ. ಈಗ ಜಸ್ಟ್ ನಿನ್ನೆ ಆಗಿದೆಲ್ಲ ಸರ್. ಯಾವುದೇ ಒಂದು ಯಾವುದರಲ್ಲೂ ಬರಲ್ಲ. ಆದರೂ ಕೂಡ ನಮ್ಮ ಸಮಾಜದ ನಿಷೇಧಿತ ಪದವನ್ನು ಎಳೆದು ತರ್ತಿರುವುದು ಯಾರಪ್ಪ ಅಂತಂದ್ರೆ ಗಣ್ಯ ವ್ಯಕ್ತಿಗಳೇ. ಒಂದು ಕ್ಯಾಬಿನೆಟ್ದಲ್ಲಿರೋದಾಗಿರ್ಬೋದು, ಯಾರ ಪ್ರಮುಖ ವ್ಯಕ್ತಿಗಳಿರ್ಬೋದು, ಅವರೇ ನಮ್ಮ ಸಮಾಜದ ಪದವನ್ನು ಎಳೆದ ತಂದನಕರೆ ನಮಗೆ ರೋಡಿಗೆ ತರುವಂಥ ಕೆಲಸ ಮಾಡ್ತಿರೋದು. ಇವತ್ತಿನಲ್ಲಿ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂಥ ಸಂತೋಷ್ ಲಾಡ್ನಂತರಾಗಿರ್ಬೋದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವೇ ಒಂದು ಈ ನಿಷೇಧಿತ ಪದವನ್ನು ನಿಷೇಧ ಮಾಡ್ಬೇಕಂತೇಳಿ ತಾವೇ ಹೇಳಿದ್ರಿ. ಆದರೆ ಇವತ್ತು ತಮ್ಮ ಕ್ಯಾಬಿನೆಟ್ಟಲ್ಲಿರುವಂಥ ಸಚಿವರೇ ಒಬ್ಬರು ಈ ಪದವನ್ನು ಬಳಸಿದ್ದಾರೆ. ಇಂಥವ್ರನ್ನ ನೀವು ತಾವು ಕ್ಯಾಬಿನೆಟ್ನಿಂದ ತೆಗೆದು ಹಾಕಿದ್ರಂತಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಯಾರೂ ಕೂಡ ಇಂಥ ಒಂದು ಸಣ್ಣ ಸಮಾಜಗಳ ಬಗ್ಗೆ ಕೆಟ್ಟ ಪದವನ್ನು ಮಾತಾಡೋದು ಕೂಡ ಯೋಚನೆ ಮಾಡಬೇಕು. ಅಂಥದ್ದೊಂದು ದಿಟ್ಟ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂತಂದ್ರೆ ನಮ್ಮ ಸಮಾಜದ ಬಗ್ಗೆ ಯಾರೂ ಕೂಡ ಹಗರವಾಗಿ ಮಾತನಾಡ್ತಾನೆ ಬಂದಿದ್ದಾರೆ. ಯಾರಿಗೂ ಕೂಡ ಇವತ್ತಿನವರೆಗೂ ಕಾನೂನು ರೀತಿಯಲ್ಲಾಗಿರ್ಬೋದು, ಯಾವುದೇ ಒಂದು ಅಟ್ರಾಸಿಟಿ ಆಗಿರ್ಬೋದು, ಯಾವುದೂ ಒಂದು ಅವರ ವಿರೋಧ ಅನ್ನೋಕರೆ ಒಂದು ಕೇಸ್ ಆದರೂ ಕೂಡ ತಾವು ಯಾರೂ ಗಮನಕ್ಕೆ ತೆಗೆದುಕೊಂಡಿಲ್ಲ. ಈಗಾಗಲೇ ಪತ್ರಿಕಾ ಮಾಧ್ಯಮದ ಮಿತ್ರರೊಬ್ಬರು ಹೇಳಿದರು, ನಿಮ್ಮ ಸಮಾಜದ ಬಗ್ಗೆ ಬರೀ ಮಾತೇ ಆಡ್ತೀರಿ, ಯಾವುದೋ ಒಂದು ಜಾರಿಗೆ ಬರಲತ್ತ. ಅದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ಪತ್ರಿಕೆ ಮಾಧ್ಯಮದವರಿಗೆ. ನಮ್ಮದೊಂದು ಸಣ್ಣ ಸಮಾಜ, ನಾವು ರಾಜ್ಯದಲ್ಲಾಗಿರ್ಬೋದು, ಯಾವುದೇ ಒಂದು ಕ್ಯಾಬಿನೆಟ್ದಲ್ಲಿರೋ ನಮ್ಮವರು ಯಾರೂ ಇಲ್ಲ. ಅದಕ್ಕೆ ತಾವೇ ಒಬ್ಬ ಮಾಧ್ಯಮದವರೇ ನಮಗೊಂದು ಕ್ಯಾಬಿನೆಟ್ ಎಲ್ಲ ತಾವು ಇದಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮದೊಂದು ಹೋರಾಟಕ್ಕೆ ಬೆಂಬಲ ನೀವು ಕೊಟ್ಟರಂತಂದ್ರು ನಿಮ್ಮಂಥ ದೊಡ್ಡ ಮುಖ್ಯಮಂತ್ರಿ ಆಗಲಿ, ನಿಮ್ಮಂಥ ಕ್ಯಾಬಿನೆಟ್ ದರ್ಜೆಯ ಪದವೀಧರರು ನೀವೇ ಅಂತ ನಾವು ತಿಳಿದುಕೊಂಡು ಕೇಸಿ ನಾವು ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ರಾಜ್ಯದಲ್ಲಿ ಆಗಿರ್ಬೋದು, ಇವತ್ತು ಗುಲ್ಬರ್ಗ ಜಿಲ್ಲೆಯಿಂದ ಈ ಒಂದು ನಿಷೇಧಿತ ಪದ ಬಳಕೆ ಮಾಡಿದಂಥ ಲಾಡ್ ಅವರಿಗೆ ತಾವು ತೆಗಿಲಿಲ್ಲ ಅಂತಂದ್ರೆ ಗುಲ್ಬರ್ಗಲ್ಲಿಂದ ಬೆಂಗಳೂರವರಿಗೆ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕಿ ಅವರಿಗೆ ನಮ್ಮ ಈಗಲೇ ಅಧ್ಯಕ್ಷ ಹೇಳಿದಂಥ ನಮ್ಮಲ್ಲಿ ದುಕಾನದಲ್ಲಿ ಮಾಡಿದಂಥ ಕೂದಲುಗಳನ್ನು ವಿಧಾನಸೌಧದಲ್ಲಿ ಹಾಕುವಂಥ ಕೆಲಸ ಕೂಡ ನಾವು ಮಾಡ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಭಗವಂತ ಹೊನ್ನಕಿರಣಗಿ, ಸುನೀಲ್ ಬಾಗೈಪರ್ಗ, ಶಂಕರ್ ಅರವಾರ್, ಶಂಕರ್ ಕಾಳ್ನೂರ್,
ಸೂರ್ಯಕಾಂತ್ ಬೆಣ್ಣೂರು, ಮಲ್ಲಿಕಾರ್ಜುನ್ ಎಸ್ ದಮೂರ್, ರಾಜು ಎಸ್ ಕೊಳ್ಳಿ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.